ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿರೋದು. ಕದನ ವಿರಾಮವನ್ನ ಪಾಕ್ನಿಂದ ಉಲ್ಲಂಘನೆ ಮಾಡಲಾಗಿದೆ. ಮತ್ತೆ ತನ್ನ ನರಿ ಬುದ್ಧಿಯನ್ನ ಪ್ರದರ್ಶನ ಮಾಡಿದೆ ಪಾಪಿ ಪಾಕಿಸ್ತಾನ. ಸದ್ಯ ಪಾಕಿಸ್ತಾನದಿಂದ 50ಕ್ಕೂ ಹೆಚ್ಚು ಡ್ರೋನ್ ದಾಳಿಯನ್ನ ನಡೆಸಲಾಯಿತು. ಈ ಡ್ರೋನ್ಗಳನ್ನ ಹೊಡೆದು ಉರುಳಿಸುವಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗಿದೆ. ಮತ್ತೆ ತನ್ನ ನರಿ ಬುದ್ಧಿಯನ್ನ ತೋರಿಸಿದ ಪಾಪಿ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಮಾಡಿರುವುದು. ಪಾಕ್ನಿಂದ 50ಕ್ಕೂ ಹೆಚ್ಚು ಡ್ರೋನ್ಗಳಿಂದ ದಾಳಿಯನ್ನ ನಡೆಸಲಾಗಿದೆ. ಜಮ್ಮು ಕಾಶ್ಮೀರದ ಶ್ರೀನಗರ, ಅಖ್ನೂರ್, ಪೂಂಚ್ ಈ ಭಾಗಗಳಲ್ಲಿ ದಾಳಿಯನ್ನ ಮಾಡಿದೆ. ರಜೌರಿ, ಉಧಂಪುರ್, ನೌಶೇರಾದಲ್ಲಿ ಡ್ರೋನ್ ದಾಳಿಯನ್ನ ಪಾಕ್ನಿಂದ ಮಾಡಲಾಗಿರೋದು. ರಾಜಸ್ಥಾನ, ಗುಜರಾತ್, ಪಂಜಾಬ್ ಗಡಿ ಭಾಗದಲ್ಲೂ ಸಹ ಪಾಕಿಸ್ತಾನದಿಂದ ದಾಳಿಯನ್ನ ನಡೆಸಲಾಗಿದೆ. ಇನ್ನು ಪಾಕ್ ಡ್ರೋನ್ ಅನ್ನ ಹೊಡೆದು ಉರುಳಿಸಿದೆ ಭಾರತೀಯ ಸೇನೆ. ಪಾಕಿಸ್ತಾನದ ಡ್ರೋನ್ಗಳನ್ನ ಹೊಡೆದು ಉರುಳಿಸುವಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗಿದೆ. ಮತ್ತೆ ತನ್ನ ನರಿ ಬುದ್ಧಿಯನ್ನ ತೋರಿಸೋಕೆ ಮುಂದಾಗಿದೆ ಪಾಕಿಸ್ತಾನ. ಕದನ ವಿರಾಮ ಘೋಷಣೆಯಾಗಿ ಕೇವಲ 3-4 ಗಂಟೆಯಲ್ಲೇ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಪಾಪಿ ಪಾಕಿಸ್ತಾನ. ಇನ್ನು ಪಾಕಿಸ್ತಾನದಿಂದ 50ಕ್ಕೂ ಹೆಚ್ಚು ಡ್ರೋನ್ ದಾಳಿಗಳನ್ನ ನಡೆಸಲಾಯಿತು. ಈ ಅಷ್ಟು ಡ್ರೋನ್ಗಳನ್ನ ಹೊಡೆದು ಉರುಳಿಸುವಲ್ಲಿ ಭಾರತೀಯ ಸೇನೆ ಸಹ ಯಶಸ್ವಿಯಾಗಿದೆ. ಪಂಜಾಬ್, ಜಮ್ಮು ಕಾಶ್ಮೀರ ಹಾಗೂ ರಾಜಸ್ಥಾನ ಈ ಭಾಗಗಳಲ್ಲಿ ಟಾರ್ಗೆಟ್ ಅನ್ನ ಮಾಡಿ ಪಾಕಿಸ್ತಾನದಿಂದ ದಾಳಿಯನ್ನ ಮಾಡಲಾಯಿತು. Fire, fire. Fire, fire. Ecai. Udah lempar wajah ke arah. Udah lempar wajah ke arah. Ecai. Udah lempar wajah ke arah. Udah lempar wajah ke arah. Fire. ಸದ್ಯ ಕಳೆದ 4 ದಿನಗಳಿಂದ ಗಡಿಯಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ನಡೀತಿದ್ದಂತಹ ಸಂಘರ್ಷಕ್ಕೆ ಇನ್ನೇನು ಕದನ ವಿರಾಮ ಘೋಷಣೆ ಆಯಿತು, ಎಲ್ಲ ನಿಲ್ತು ಅನ್ನುವಷ್ಟರಲ್ಲಿ ಪಾಕಿಸ್ತಾನದಿಂದ ಮತ್ತೆ ಅಪ್ರಚೋದಿತ ದಾಳಿಯನ್ನ ಮುಂದುವರೆಸಲಾಯಿತು. ಶನಿವಾರ ಸಂಜೆ 5 ಗಂಟೆಯಿಂದ ಕದನ ವಿರಾಮ ಇರುತ್ತೆ ಅನ್ನುವಂತಹ ಘೋಷಣೆಯನ್ನ ಮಾಡಲಾಗಿತ್ತು. ಆದರೆ ಉಭಯ ದೇಶಗಳು ಮಾತುಕತೆಯನ್ನ ನಡೆಸಿದ್ರೂ ಸಹ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಿದೆ ಪಾಪಿ ಪಾಕಿಸ್ತಾನ. 50ಕ್ಕೂ ಹೆಚ್ಚು ಡ್ರೋನ್ ದಾಳಿಯನ್ನ ರಾಜಸ್ಥಾನ, ಪಂಜಾಬ್ ಹಾಗೂ ಜಮ್ಮು ಕಾಶ್ಮೀರದ ಗಡಿಗಳಲ್ಲಿ ಡ್ರೋನ್ ದಾಳಿಯನ್ನ ನಡೆಸಲಾಯಿತು. ಈ ವೇಳೆ ಭಾರತೀಯ ಸೇನೆಯಿಂದ ತಕ್ಕ ಪ್ರತ್ಯುತ್ತರವನ್ನೇ ಕೊಡಲಾಗಿದೆ. ಅಂದ್ರೆ ಆ ಡ್ರೋನ್ಗಳನ್ನ ಹೊಡೆದು ಉರುಳಿಸುವಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗಿದೆ. ಅವರ ಡ್ರೋನ್ ದಾಳಿ ವಿಫಲವಾಗಿದೆ. ಭಾರತೀಯ ಸೇನೆಯಿಂದ ತಕ್ಕ ಪ್ರತ್ಯುತ್ತರಕ್ಕಾಗಿ ಜನರು ಸಹ ಭಾರತೀಯ ಜನತೆ
ಕಾದು ಕೂತಿದೆ. ಇಲ್ಲಿ ಪಾಕಿಸ್ತಾನ ಇನ್ನೇನು ಕದನ ವಿರಾಮ ಉಲ್ಲಂಘನೆ ಆಯ್ತು, ಆದ್ರೆ ಈ ಬಗ್ಗೆ ಅಲ್ಲಿನ ಪ್ರಧಾನಿ ಮಾತ್ರ ಯಾವುದೇ ಮಾತನ್ನ ಆಡಿಲ್ಲ. ಅದರ ಬದಲಾಗಿ ಚೀನಾ ಸಪೋರ್ಟ್ ಮಾಡಿದೆ ನಮಗೆ ಅಂತ ಹೇಳಿ ಅವರಿಗೆ ಧನ್ಯವಾದವನ್ನ ಹೇಳಿದ್ರು. ಇನ್ನ